ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಬಟ್ ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಕ್ಕೆ ಬಂತು, ಹಂಗೆ ಇದೆ ವಾಯ್ಸು. ನನ್ನ ಮಕ್ಕಳು ಬರ್ಡೇ ದಿನ ಅವ್ರು ಎದ್ದಿದ ತಕ್ಷಣವೇ ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಅವ್ರಿಗಂತೂ ಫುಲ್ ಖುಷಿ, ಎಕ್ಸೈಟೆಡು ಎಲ್ಲ ಗಿಫ್ಟ್ಸ್ನೆಲ್ಲ ಓಪನ್ ಮಾಡೋಕ್ಕೆ. ಒಂದೊಂದು ಓಕೆನಾ? ಓಕೆ, ಓಕೆನಾ? ಓಪನ್ ಮಾಡಿ. ಓಪನ್ ಮಾಡಿ ಅಷ್ಟೇ. ಚೆನ್ನಾಗಿದಾ? ಏನವ ಚಿನಿ ಅದು? ಕ್ಯಾಮ್ರಾ. ಎಸ್, ನಾನೇ ಜಾಣ. ಓಪನ್. ಹೆಂಗಿದೆ ಗಿಫ್ಟ್ಸು? ಸೂಪರ್ ಸರ್ಪ್ರೈಸಾ? ಹ್ಯಾಪಿನಾ? ಹ್ಯಾಪಿನಾ ಚಿನಿ? ಸೊ ನನ್ನ ಮಕ್ಕಳಿಗೆ 5 years ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ 5 ಗಿಫ್ಟನ್ನ ತೊಗೊಂಡು ಬಂದು ಪ್ಯಾಕ್ ಎಲ್ಲ ಮಾಡಿಸಿ ಬೆಳಗ್ಗೆ ಅವ್ರು ಎದ್ದೇಳೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿದೆ. ಸೊ ಅವ್ರ ಮುಖದಲ್ಲಿ ನಗು ನೋಡೋದೇ ನನಗೆ ಖುಷಿ. ಹ್ಯಾಪಿ? ಇಲ್ಲ, ಆಚೆಯಿಂದಾನೆ, ಆಮೇಲೆ ಸ್ನಾನ ಮಾಡಿ ಕೈ ಮುಗಿಯೋದು. ಓಕೆನಾ? ಸೊ ಮಕ್ಕಳನ್ನ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಅವಳು ನಮ್ಮ ಆಂಟಿ ಮೊಮ್ಮಗಳು ಶಿವಮೊಗ್ಗದಿಂದ ಬಂದಿದ್ದರು ಬರ್ಡೇಗೆ ಅಂತ. ಸೊ ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನನ್ನ ಮಕ್ಕಳಿಗೆ ನಾದ್ಯ ಬಂದುಬಿಟ್ರೆ ಸಾಕು, ದೇವಸ್ಥಾನದಲ್ಲೂ ಅವರು ಆಟ ಆಡ್ತಾಯಿದ್ರು. ಸೊ ದೇವಸ್ಥಾನ ಎಲ್ಲ ಮುಗಿಸಿ ನಾವು ಫೋಟೋಶೂಟ್ ಔಟ್ಡೋರ್ಗೆ ಅಂತ ಹೋಗಿದ್ವಿ. ಫೋಟೋಗ್ರಾಫರ್ಸ್ ಅವ್ರು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಸೊ ಫಸ್ಟು ಫೋಟೋಶೂಟ್ ಎಲ್ಲ ಮುಗಿಸ್ಬಿಡೋಣ, ಆಮೇಲೆ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಪಾರ್ಟಿ ಹಾಲ್ನ ರೀಚ್ ಆದ್ವಿ. ಸೊ ಇವೆಂಟ್ ಪ್ಲಾನರ್ ಅವರು ಬಂದು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಹೇಳಿದ್ದು ಪ್ರಿನ್ಸಸ್ಸು ಮತ್ತು ಬಾರ್ಬಿ ಥೀಮಲ್ಲಿ ಮಾಡಿ ಡೆಕೋರೇಷನ್ನು ಅಂತ. ಆ್ಯಂಡ್ ಗಿಫ್ಟ್ನೆಲ್ಲ ನಾವು ಪಾರ್ಟಿ ಹಾಲಲ್ಲೇ ಎಲ್ಲ ಹಾಕ್ತಾಯಿದ್ವಿ. ನಾನು, ನನ್ನ ಹಸ್ಬೆಂಡು, ಮಕ್ಕಳು, ನಮ್ಮ ಅತ್ತೆ ಎಲ್ಲ ಸೇರಿಕೊಂಡು. ಆ್ಯಂಡ್ ಅವರೆಲ್ಲ ಹಾಕ್ತಾಯಿದ್ರು. ನಾನು ಮೇಕಪ್ನ ಮಾಡಿಸ್ಕೊತಾ ಇದ್ದೆ. ಆಲ್ಮೋಸ್ಟ್ 2 hours ಆಗುತ್ತೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಹೋದೆ. ಅವ್ರು ರಿಮೈನಿಂಗ್ ಗಿಫ್ಟ್ಸ್ನೆಲ್ಲ ಹಾಕಿದ್ರು. ಸೊ ಮೇಕಪ್ ಮಾಡಿದ್ದು ನನ್ನ ರಿಲೇಟಿವೇ. ಸೊ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದರು. ಸೊ ಗೆಸ್ಟ್ ಎಲ್ಲ ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ಪು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೊಡಿ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು, ಮೇಕಪ್ ತುಂಬ ಚೆನ್ನಾಗಿ ಬಂದಿದೆ ಅಂತ.
ಸೊ ನನಗೆ ಒಂದು ಬೇಜಾರಾಯಿತು, ಏನಪ್ಪ ಅಂದರೆ ವೀಡಿಯೋಸ್ನ ಮಾಡೋಕ್ಕೆ ನನ್ನ ಕಸಿನ್ಸ್ಗೆ ರಿಲೇಟಿವ್ಸ್ಗೆ ಯಾರಿಗೂ ಹೇಳಲೇ ಇಲ್ಲ. ಫುಲ್ ಮರ್ತೇ ಹೋಗಿಬಿಟ್ಟೆ. ಬಂದು ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡೋದು, ಅವ್ರಿಗೆ ವೆಲ್ಕಮ್ ಡ್ರಿಂಕ್ಸ್ನ ಕುಡೀರಿ ಅಂತ ಹೇಳೋದು, ಕೂತ್ಕೊಳ್ಳಿ ಏನು, ಅದರಲ್ಲೇ ಟೈಮ್ ಹೋಯಿತು. ಆ್ಯಂಡ್ ಮ್ಯಾಜಿಕ್ ಶೋ ಬೇರೆ ಇತ್ತು. ಸೊ ನನಗೆ ಮರ್ತೇ ಹೋಯಿತು. ಸೊ ಅವರು ಫೋಟೋಗ್ರಾಫರ್ಸ್ ಯಾವಾಗ ವೀಡಿಯೋನ ಕೊಡ್ತಾರೆ ಆವಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬಾ ಬೇಜಾರಾಗ್ತಾ ಇದೆ ನನಗೆ, ಯಾಕೆ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಲೇಟ್ ಆಗ್ಬೋದು ವೀಡಿಯೋಸ್ ಎಲ್ಲ ಬರೋದು, ಅದಕ್ಕೆ ಸಾರಿ ಕೇಳ್ತೀನಿ. ಮ್ಯಾಜಿಕ್ ಶೋ ಅಂದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಫುಲ್ ಕ್ಯೂರಿಯಾಸಿಟಿಯಿಂದ ಅವ್ರನ್ನೇ ನೋಡ್ತಾ ಇದ್ದರು. ಆ್ಯಂಡ್ ಇದು 1/2 ಅವರ್ ಪ್ರೋಗ್ರಾಮ್ ಇತ್ತು ಮ್ಯಾಜಿಕ್ ಶೋ. ಸೊ ತುಂಬ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾಯಿದ್ರು ಮ್ಯಾಜಿಕ್ ಶೋ. ತುಂಬಾ ಚೆನ್ನಾಗಿ ಮಾಡಿದರು ಅವರು. Now, we are going to start the party with a small magic show, followed by the cake cutting. Then your magic will start, vanishing the food. Ready? Can you start the show? Yes. The show will be an intellectual show, so I need your cooperation on the stage. Sorry kids, I can't call all the kids on the stage. I will select and call you, okay? Whenever I call you, please come faster on the stage to entertain you better. If you like any of the magic, please give a big round. ಸೊ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ಔಟ್ಡೋರ್ ಫೋಟೋಶೂಟ್ ಯಾವ ರೀತಿ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಫೋಟೋಶೂಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಬರ್ಡೇ ವೀಡಿಯೋಸ್ನ ಹಾಕ್ತೀನಿ. ಸೊ ಇನ್ನೊಂದು ಸತಿ ಸಾರಿ ಕೇಳ್ತೀನಿ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.